ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ಆಫೀಸ್ ರಜೆ ಇತ್ತು. ಹಾಗಾಗಿ ಸಂಡೇ ಒಂದು ಸತಿ ಹೊರಗಡೆ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಅದಾದ ನಂತರ ನಾನು ನನ್ನ ಮಗಳು ಕೂಡ ರೆಡಿಯಾಗಿ ಊರಿಗೆ ಹೋಗೋದಿತ್ತು ಅಂತ ಹೋಗ್ತಾ ಇದ್ದೀವಿ. ಟಿಫಿನ್ ಎಲ್ಲ ಮಾಡಿರಲಿಲ್ಲ, ಅಲ್ಲೇ ಹೋಟೆಲಲ್ಲೇ ಮಾಡಿಕೊಂಡು ಇಲ್ಲಿ ನಾವು ಬಂದಿರೋದು ಇಲ್ಕಲ್ಗೆ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಹುಷಾರಿಲ್ಲ ಅಂತ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ದರು. ಹಾಗಾಗಿ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು, ನಮ್ಮ ಮನೆಯವರು, ನನ್ನ ಮಗಳು ಬಂದ್ವಿ. ಹಂಗೆ ಏನು ಹೋಗೋದಂತ ಒಂದು ಸ್ವಲ್ಪ ಹಣ್ಣು, ಅವ್ರಿಗೆ ಬ್ರೆಡ್ ಎಲ್ಲ ತೊಗೊಂಬಂದ್ವಿ. ಅಷ್ಟರಲ್ಲೇ ಅವ್ರ ಅತ್ತೆಗೆ ಹೇಳಿದ್ವಿ, ಕಾಯ್ಕೊಂತ ನಿಂತಿದ್ಲು ಆಸ್ಪತ್ರೆಯಲ್ಲಿ. ಹಾಗಾಗಿ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಇಲ್ಲಿ ನನ್ನ ಮಗಳು ಅವ್ರ ಅತ್ತೆ ಜೊತೆ ಒಂದು ಸ್ವಲ್ಪ ಆಟ ಆಡ್ತಾಯಿದ್ಲು. ಹಂಗೆ ನಾವು ಒಂದು ಸ್ವಲ್ಪ ಕುಂತ್ಕೊಂಡ್ವಿ. ಅದಾದ ನಂತರ ಎಲ್ಲರಿಗೂ ಬಾಯ್ ಹೇಳಿ ಮತ್ತೆ ನಾವು ನಮ್ಮೂರ ಕಡೆ ಹೋಗೋಣ ಅಂತ ಬರ್ತಾಯಿದ್ವಿ. ನನ್ನ ಮಗಳು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ಲು. ಹಂಗಾಗಿ ಲಿಫ್ಟಲ್ಲಿ ಬರ್ತಾಯಿದ್ವಿ. ನನ್ನ ಮಗಳು ತುಂಬ ಇಷ್ಟಪಟ್ಟಿದ್ಲು ಅದರಲ್ಲಿ ಹೋಗೋಕ್ಕೆ. ಹಂಗೆ ಕರ್ಕೊಂಬಂದ್ವಿ. ಅವಳಿಗೆ ತುಂಬ ಖುಷಿನೂ ಆಗ್ತಾಯಿತ್ತು. ಈಗ ಒಂದು ಸೆಕೆಂಡಲ್ಲಿ ಬಂದ್ವಿ ಅಂತೇಳಿ ಒಂಥರ ಆಶ್ಚರ್ಯ ಪಡ್ತಾಯಿದ್ಲು. ಮಕ್ಕಳು ಖುಷಿ ಮುಂದೆ ನಮಗೇನೂ ಅಲ್ಲಲ್ವ. ಹಂಗೆ ಬರುವಾಗ ಒಂದಲ್ಲಿ ಸೇಲ್ನ ನೋಡಿದ್ವಿ. ಆ ಸೇಲಲ್ಲಿ ಹೋಗೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿದ್ವು. ಹಂಗಾಗಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೋತಾ ಇದ್ವಿ. ಅವಳು ಏನೆಲ್ಲ ಟ್ರೈ ಮಾಡ್ತಿದ್ದು ಅದೆಲ್ಲ ಬೇಕು ಅಂತ ಇದ್ಲು. ಆದರೆ ನಾವು ಒಂದು ಸ್ವಲ್ಪ ನೋಡಿಕೊಂಡು ಅವ್ಳಿಗೇನೆಲ್ಲ ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ತೊಗೊಂಡಾದ್ಮೇಲೆ ಮತ್ತೆ ನಾವಲ್ಲಿ ಪ್ಯಾಕ್ನ ಮಾಡಿಕೊಂಡು ಮತ್ತೆ ಬಂದ್ವಿ. ಇಳಕಲ್ಲಲ್ಲಿ ತುಂಬ ಫೇಮಸ್ ಅಂದರೆ ಬ್ರೆಡ್. ನಮಗೆ ಬ್ರೆಡ್ ಅಲ್ಲಿ ಸಿಗುವಂಥ ಬ್ರೆಡ್ ಅಂದರೆ ತುಂಬ ಇಷ್ಟ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಯಾವಾಗಲೂ ನಾವು ಮಿಸ್ ಮಾಡದೆ ಅಲ್ಲಿಂದ ಬ್ರೆಡ್ನ ತೊಗೊಂಬರ್ತೀವಿ. ಹಾಗಾಗಿ ನಾವು ಕೂಡ ಬ್ರೆಡ್ನ ತೊಗೊಂಡು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಬಂದು ಸ್ನ್ಯಾಕ್ಸ್ಗೆ ನಮ್ಮ ತಂಗಿನೂ ಬಂದಿದ್ಲು ಮನೆಗೆ. ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡ್ರೆ ಆಯ್ತಂತ ಬ್ರೆಡ್ ತಂದಿದ್ನೆಲ್ಲ ಅದನ್ನೇ ಇವಾಗ ಸ್ನ್ಯಾಕ್ಸ್ಗೆ ಮಾಡ್ಕೊಳೋಣ ಅಂತ ಸ್ನ್ಯಾಕ್ಸ್ನ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ನಮ್ಮ ತಮ್ಮ, ನಮ್ಮ ತಂಗಿ, ನಾನು ಎಲ್ಲರೂ ಚೆನ್ನಾಗಿ ತಿಂದ್ಕೊಂಡು ಮಾಡಿಕೊಟ್ಟೆ. ಅವರು ಕೂಡ ತಿಂದರು. ನಾನು ಕೂಡ ಇಲ್ಲಿ ತಿಂದ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಈ ಥರ ಅವಾಗವಾಗ ನಾನು ಮನೆಯಲ್ಲೇ ಮಾಡಿಕೊಡ್ತಾ ಇರ್ತೀನಿ. ನನ್ನ ಮಗಳಿಗೆ ಆಯಿತು, ನಮಗೆ ಆಯಿತು. ಮತ್ತು ಇಲ್ಲಿ ಸಂಜೆ ಆಗಿತ್ತು ಅಂತೇಳ್ಬಿಟ್ಟು ನಮ್ಮ ತಂಗಿ ಇಲ್ಲಿ ನನ್ನ ಮಕ್ಕಳ ಜೊತೆ ಆಟ ಆಡ್ತಾ ಕುಂತಿದ್ಲು. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಇದಾಗಿತ್ತು ನನ್ನ ಸಂಡೇ ಮಿನಿ ಬ್ಲಾಗ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.